ಕ್ಷೇತ್ರ ಹೇಳಿಕೇಳಿಕೆಗಳು ಭಾಗ 3 ಭಾರ್ಗವ ರಹಸ್ಯ. ರಾಮ ಎಂದೊಡೆ ಹೃದಯ ಸಂಗಮ ಆಲಯದಿ ಮನದಾಲಯದಿ ರಾಮ ಸಂಭವ. ಆ ರಾವಣನ ಘರ್ಜನೆ ತ್ರಿಲೋಕವನ್ನು ಕಬಳಿಸಿತ್ತು. ಹೌದಾದರೂ ಅನಾದಿ ಉಗಾದಿ ಮಹಾದಿಯಾಗಿಯಾದ ಆ ಅನಾಹತವ ಭೇದಿಸುವಲ್ಲಿ ವಿಫಲವಾಗಿತ್ತು. ರಾಮನಿಲ್ಲದೆ ರಾವಣನ ಹೃದಯ ಸಂಗಮ ಅಸಂಭವ. ತನ್ನಾಟ ಮುಗಿದಿತ್ತು. ಅವತಾರ ಮುಖೇನ ಶ್ರೀ ರಾಮಚಂದ್ರನ ಆಟ ಶುರುವಾಗಿತ್ತು. ಅನಾದಿಯ ಆಕ್ಷೇಪಗಳು ಅಂತ್ಯ ಕಂಡಿದ್ದು. ಉಗಾದಿಯ ಇರುವಿಕೆಗೆ ಶ್ರೀ ರಾಮನಾಯಿತು, ರಾಮ ಮಯವಾಯಿತು. ಮಹಾದಿಯ ಆಶಯ ಯುಗ ಯುಗಗಳ ಮಹಾಸಂಕಲ್ಪದ ಮಹಾಯುದ್ಧ ಅಂತ್ಯವಾಗಿತ್ತು. ಮಹಾಯಾನದ ಕೊನೆ ಅಂತಿಮ ಹೆಜ್ಜೆ ಮಹೇಂದ್ರಗಿರಿ ಬೆಟ್ಟ. ದಶಕಗಳ ಸಂಘರ್ಷ, ಶತಮಾನದ ಕೊಳೆ, ಯುಗ ಯುಗಗಳ ರಕ್ತ ಸಿಕ್ತ ದೇಹ. ಅಲ್ಲಲ್ಲಲ್ಲ, ಅಪಚಾರ ಆದೀತು. ಮಹಾಕಾಯ, ಸಂಕಲ್ಪಚಿತ್ತ, ಸದಾ ಸಚ್ಚರಿತ ಚಿರಂಜೀವಿ ಆಶಾಕಾಯ. ಅಂತೂ ಅದೊಂದಿನ ತಣ್ಣಗಾಯಿತು. ಅಂದರೆ ಯೋಚನೆ ಮಾಡಿ, ಅಂಥ ದೈತ್ಯ ದೇಹ, ಇಮ್ಮೆನ್ಸ್ ಬಾಡಿ ಹೀಟ್, ಯಾವ ನೀರು ತಣ್ಣಗೆ ಮಾಡೋಕ್ಕೆ ಆಗಲ್ಲ. ಯಾವ ದ್ರವ, ಯಾವ ಪದಾರ್ಥ ಆಗಲಿ, ನಥಿಂಗ್ ಎಲ್ಸ್ ಕ್ಯಾನ್ ಸಬ್ಸ್ಟಿಟ್ಯೂಟ್. ಆ ಕೋಪ, ತಾಪಾಗ್ನಿ ಮತ್ತಿನ್ಯಾವ ಥರಾನೂ ತಣ್ಣಗಾಗೋಲ್ಲ ಅಂತ ಗೊತ್ತಾದ ಮೇಲೆ ಕಣ್ಮುಚ್ಚಿ ಒಂದು ಕಡೆ ಸುಮ್ಮನೆ ಕೂತಿರ್ಬೇಕು ಅಷ್ಟೇ. ಸಿಟ್ ಟೈಟ್, ಕ್ಲೋಸ್ ಯುವರ್ ಐಸ್, ಬ್ರೀದ್ ಇನ್, ಬ್ರೀದ್ ಔಟ್ ಆ್ಯಂಡ್ ಅಬ್ಸರ್ವ್. ಅಷ್ಟೇ ತಾನೆ. ಇನ್ನೇನು ಮಾಡೋಕ್ಕಾಗತ್ತೆ ಹೇಳಿ? ಅಷ್ಟು ದೊಡ್ಡ ಯುದ್ಧ ಮಾಡಿ ಕಡ್ದು ಕೊಚ್ಚಿ ಕೊಂದು ಸೃಷ್ಟಿಲಿರೋ ಅಷ್ಟೂ ವಿಕಾರಗಳನ್ನು ಅರ್ದು ಕುಡಿದು ಜೀರ್ಣ ಮಾಡ್ಕೊಂಡಾದ್ಮೇಲೆ ಮತ್ತಿನ್ನೇನಾದರೂ ಮಾಡ್ಬೇಕನ್ಸುತ್ತಾ? ಅಂದರೆ ನಾರ್ಮಲ್ ಆಗಿ ಮಕ್ಕಳು, ಮನೆ, ಸಂಸಾರ, ಫ್ರೆಂಡ್ಸು, ಸರ್ಕಲ್, ಮೋಸ್ಟ್ಲಿ ಅವೆಲ್ಲ ಆಸೆ ಆಕಾಂಕ್ಷೆಗಳು ಮುಗ್ದಿರುತ್ತೆ. ಹೇಳ್ಕೊಳ್ಳೋಕ್ಕೆ ತನ್ನವರು ಅಂತಾನೂ ಯಾರೂ ಇಲ್ಲ. ಇದ್ದವ್ರಿಗೆಲ್ಲ ಆಗಲೇ ಸದ್ಗತಿ ಆಗೋಗಿದೆ. ಆ ಕಾಲಕ್ಕೆ ಅವ್ರನ್ನ ಕೂರಿಸಿ ಮಾತಾಡಿಸೋ ಧೈರ್ಯ ಯಾರಿಗಿತ್ತು ಹೇಳಿ? ಅಂದರೆ ಆ ಮಹಾತ್ಮನ ಥರ ಕ್ಯಾಲಿಬರ್ ಇರೋರು ಆಗಬೇಕಲ್ಲ. ಸಪ್ತಋಷಿಗಳು ಮತ್ತು ಆ ಥರದವರು ಬಿಟ್ಟರೆ ಉಳಿದವ್ರು ಯಾರೂ ಆಗ್ಬರಲ್ಲ. ಇವರಂತೂ ಮತ್ತಿನ್ಯಾರನ್ನೂ ಹುಡ್ಕೊಂಡಂತೂ ಹೋಗಲ್ಲ. ಸೊ ಆಸ್ ದ ಲೆಜೆಂಡ್ ಗೋಸ್, ಪರಶುರಾಮ ಲೇಡ್ ಡೌನ್ ಹಿಸ್ ವೆಪನ್ಸ್ ಆ್ಯಂಡ್ ಸೆಟಲ್ ಡೌನ್ ಇನ್ ಮಹೇಂದ್ರಗಿರಿ. ಆ ಕೃತಕ ಬುದ್ಧಿ ಮತ್ತೆ ಮೊರೆ ಹೋಗಿ ನಾನೊಂದು ಪ್ರಶ್ನೆ ಎತ್ತದೆ. ವಾಟ್ ಹ್ಯಾಪನ್ ಟು ಪರಶುರಾಮ ಆಫ್ಟರ್ ಕಂಪ್ಲೀಟಿಂಗ್ ಹಿಸ್ ಅವತಾರಸ್ ಟಾಸ್ಕ್? ಭೂಮಿಯಿಂದ ದಬ್ಬಾಳಿಕೆ ಆಡಳಿತಗಾರರನ್ನು ಶುದ್ಧೀಕರಿಸುವ ತನ್ನ ಅವತಾರದ ಕಾರ್ಯವನ್ನು ಪೂರ್ಣಗೊಳಿಸಿದ ನಂತರ ಪರಶುರಾಮನು ತನ್ನ ಮರ್ತ್ಯರೂಪವನ್ನು ಬಿಡಲಿಲ್ಲ. ಹಿಂದೂ ಧರ್ಮದ 7 ಚಿರಂಜೀವಿಗಳಲ್ಲಿ ಒಬ್ಬನಾಗಿ ಅವನು ಭೂಮಿಯ ಮೇಲೆ ಉಳಿದಿದ್ದಾನೆ. ಅವನು ತನ್ನ ಆಯುಧಗಳನ್ನು ತ್ಯಜಿಸಿ ತನ್ನ ಅವತಾರ ಶಕ್ತಿಯನ್ನು ವರ್ಗಾಯಿಸಿ ಶಾಶ್ವತ ಧ್ಯಾನ ಮತ್ತು ಬೋಧನೆಯ ಜೀವನಕ್ಕೆ ನಿವೃತ್ತನಾದನು. ಈ ಮಹತ್ವದ ತಿರುವಿನ ನಂತರದ ಅವರ ಪ್ರಯಾಣವು ಹಲವಾರು ನಿರ್ಣಾಯಕ ಮೈಲಿಗಲ್ಲುಗಳನ್ನು ಒಳಗೊಂಡಿದೆ. ಭಗವಾನ್ ರಾಮನಿಗೆ ಜ್ಯೋತಿಯನ್ನು ಹಸ್ತಾಂತರಿಸುವುದು. ಲೋಕವನ್ನು ಶುದ್ಧೀಕರಿಸಿದ ನಂತರ ಅವನು ಶ್ರೀರಾಮನನ್ನು ಎದುರಿಸುವನು. ರಾಮನ ದೈವತ್ವವನ್ನು ಗುರುತಿಸಿ ಅವನು ತನ್ನ ದೈವಿಕ ಶಕ್ತಿಯನ್ನು ವರ್ಗಾಯಿಸಿದನು ಮತ್ತು ತನ್ನ ತೇಜಸ್ಸನ್ನು ಹಿಂದಿರುಗಿಸಿದನು. ಇದು ಅವತಾರ ಉದ್ದೇಶದ ಔಪಚಾರಿಕ ತೀರ್ಮಾನವನ್ನು ಗುರುತಿಸಿತು. ತಪಸ್ವಿ ಗುರುವಾಗಿ ಜೀವನ. ಅವರು ಒಡಿಶಾದ ಮಹೇಂದ್ರಗಿರಿ ಪರ್ವತಕ್ಕೆ ಹಿಮ್ಮೆಟ್ಟಿದರು. ಆಳವಾದ ತಪಸ್ಸಿಗೆ ತಮ್ಮನ್ನು ಅರ್ಪಿಸಿಕೊಂಡರು. ಆದಾಗ್ಯೂ ಅವರು ಸರ್ವೋಚ್ಚ ಸಮರ ಗುರುವಾಗಿ ಜಗತ್ತಿನಲ್ಲಿ ಸಕ್ರಿಯರಾಗಿದ್ದರು. ಅವರು ಭೀಷ್ಮ, ದ್ರೋಣಾಚಾರ್ಯ ಮತ್ತು ಕರ್ಣ ಸೇರಿದಂತೆ ಮಹಾಭಾರತದ ಪೌರಾಣಿಕ ವ್ಯಕ್ತಿಗಳಿಗೆ ತರಬೇತಿ ನೀಡಿದರು.
ಕೇರಳದ ಸೃಷ್ಟಿಕರ್ತ. ಅಂದರೆ ಹಿಂದೆ ಇದರಲ್ಲಿ ನಾವು ಓದ್ಕೊಂಡಿತ್ತು ಹೆಂಗೆ ಸೃಷ್ಟಿ ಮಾಡಿದ್ರು ಅಂತ ಆ ಪಾಯಿಂಟ್. ನಾಲ್ಕನೇದು ಕಲ್ಕಿಗೆ ಭವಿಷ್ಯ ನುಡಿದ ಮಾರ್ಗದರ್ಶಕ. ಕಲ್ಕಿ ಪುರಾಣದ ಪ್ರಕಾರ ಪರಶುರಾಮನು ಇನ್ನೂ ಧ್ಯಾನ ಮಾಡುತ್ತಿದ್ದಾನೆ ಮತ್ತು ಪ್ರಸ್ತುತ ಯುಗದ ಅಂತ್ಯದಲ್ಲಿ ಕಾಣಿಸಿಕೊಂಡಾಗ ವಿಷ್ಣುವಿನ 10ನೇ ಮತ್ತು ಅಂತಿಮ ಅವತಾರವಾದ ಕಲ್ಕಿಗೆ ಭವಿಷ್ಯದ ಸಮರ ಗುರುವಾಗಿ ಸೇವೆ ಸಲ್ಲಿಸುತ್ತಾನೆ. ಗೂಗಲಲ್ಲಿ ನೋಡಿದೆ, ಬೆಂಗಳೂರಿಂದ 1240 ಕಿಲೋಮೀಟರ್ ದೂರ ಮಹೇಂದ್ರಗಿರಿ ಬೆಟ್ಟಕ್ಕೆ, ತುಂಬ ದೂರ. ಇಲ್ಲೇ ಪಕ್ಕ ತಮಿಳ್ನಾಡಲ್ಲಿ ಒಂದು ಮಹೇಂದ್ರಗಿರಿ ಇದೆ. ಆಮೇಲೆ ಅದು ಪಶ್ಚಿಮ ಘಟ್ಟಗಳಿಗೆ ಬರುತ್ತೆ, ಅವರದ್ದೇ ಕ್ಷೇತ್ರ. ಅಲ್ಲೇ ಇದ್ದಿದ್ದಿದ್ರೆ ನಮಗೆ ಒಂಚೂರು ಹತ್ರ ಆಗಿರೋದು. ಏನು ಮಾಡಲಿ ಹೇಳಿ. ಎನಿವೇಸ್, ಜಸ್ಟ್ ಜೋಕಿಂಗ್, I don't know.